ಕರ್ನಾಟಕ ರಾಜ್ಯದ ಈಗ ಕಾಂಗ್ರೆಸ್ ಪಕ್ಷದ ಯುವಕರ ರಾಜ್ಯ ನಾಯಕರನ್ನಾಗಿ ಆರಿಸುವ ಸಲುವಾಗಿ ಚುನಾವಣೆ ನಡೆಯಕತ್ತಾವ್ರಿ. ಬ್ಲಾಕ್ ಮಟ್ಟದ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ, ಹುಬ್ಬಳ್ಳಿ, ಧಾರವಾಡ, ಬೀದರ್ದಿಂದ ಚಾಮರಾಜವರೆಗೆ, ಮೈಸೂರು, ಗದಗ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಪ್ರತಿ ಜಿಲ್ಲೆಯಲ್ಲಿಯೂ ಸಹಿತ ಪ್ರಧಾನ ಕಾರ್ಯದರ್ಶಿ ಮತ್ತು ಜಿಲ್ಲಾ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗಳಿಗೆ ಚುನಾವಣೆ ನಡೆಯಕತ್ತೈತ್ರಿ. ಇದಕ್ಕೆ 34 ವಯಸ್ಸಿನ ಒಳಗಿನ ಹುಡುಗರ ಕಾಂಗ್ರೆಸ್ ಪಕ್ಷದಲ್ಲಿ ನೋಂದಣಿ ಹೊಂದಿದಂಥ, ಸದಸ್ಯತ್ವ ಹೊಂದಿದಂಥವರು ಆರಿಸಿ ಅವರನ್ನು ಕಳಿಸಬೇಕು. ಯಾಕಂದರೆ ಪಕ್ಷದ ಸಿದ್ಧಾಂತವನ್ನು ಬಲಿಪಡಿಸುವ ಸಲುವಾಗಿ, ಅದನ್ನು ಮತ್ತೆ ಪುನಶ್ಚೇತನಗೊಳಿಸುವ ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರಚಾರ ಭರದಿಂದ ನಡೆಸ್ಯಾರ್ರಿ. ಅದರಲ್ಲಿ ಕಟ್ಟ ಕಾಂಗ್ರೆಸ್ಸಿಗರು ಮಾತ್ರ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಉಲ್ಲಾಸದಿಂದ ತಿರುಗಾಡಕತ್ತಾರ. ಅವರಿಗೆ ಮತ ಹಾಕ್ರಿ ಅಂತೇಳಿ ಕೇಳಾಕತ್ತಾರ, ಅವ್ರ ಜೊತೆ ಬೆನ್ನು ಹತ್ಯಾರ್ರಿ. ಆದರೆ ಇಲ್ಲಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವಿಚಿತ್ರ ಸಂಗತಿ ಹೇಳ್ತಾನೆ ಕೇಳ್ರಿ. ಈ ಕಾಂಗ್ರೆಸ್ ಪಕ್ಷವನ್ನು ಹಿಗ್ಗಾಮುಗ್ಗಾ ಜಾಡಿಸಿ ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡಿ, ಅನೇಕ ರಾದ್ದಾಂತಗಳನ್ನು ಮಾಡಿ ಆ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುವ ಹಾಗೆ ಒದರಾಡಿ ಚೀರಾಡಿದವರು ಸಹಿತ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಓಟ್ ಕೇಳತ್ತಾರ. ಅಂಥವ್ರಿಗೆ ಆರಿಸಿ ಕಳಿಸ್ತೀರಿ? ಅಂಥವ್ರಿಗೆ ಆರಿಸಿ ಕಳ್ಸಕ್ಕೆ ಹೋಗಬೇಡ್ರಿ. ಅವರ ಠೇವಣಿ ನಷ್ಟ ಮಾಡ್ರಿ. ಅವರು ಯಾವ ವೇಷಧಾರಿಗಳಾಗಿ ಬರ್ತಾರ, ಯಾವ ಮುಸುಕುಗಳನ್ನು ಹಾಕಿ ಬರ್ತಾರ, ಮತ್ತೆ ಇಲ್ಲಿ ಅಧಿಕಾರ ಸಿಗಲಿಲ್ಲ ಅಂದ್ರೆ ಮತ್ತೊಂದು ಕಡೆ ಮಂಗ್ಯಾನಂಗೆ ಜಂಪ್ ಮಾಡ್ಕೊತ ಹೋಗ್ತಾರ. ಅಂಥವ್ರನ್ನು ಮಾತ್ರ ನೀವು ಹದ್ದು ಬಸ್ತಿನಲ್ಲಿ ಇಡರಿ. ಯುವಕರೇ, ಯುವತಿಯರೇ, ನಿಮ್ಮ ಆಯ್ಕೆ ಒಳ್ಳೆಯ ವ್ಯಕ್ತಿ ನಿಮಗೆ ಸಮಾಜ ಸೇವೆಯಿಂದ ಬರಬೇಕು, ನಿಮ್ಮ ಕಷ್ಟ ಸುಖಗಳಲ್ಲಿ ಬರಬೇಕು, ರಾಜ್ಯದ ನಾಯಕನಾಗಿ ಹೊರಹೊಮ್ಮಬೇಕು, ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗಬೇಕು. ಇಲ್ಲದಿದ್ದರೆ ಇವರು ವಾಮ ಮಾರ್ಗದಿಂದ ಹಣ ಗಳಿಸಿ ಅವರಿವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅನೇಕ ಐಷಾರಾಮಿ ಜೀವನ ಮತ್ತು ಐಷಾರಾಮಿ ವಸ್ತುಗಳನ್ನು ಪಡೆದು ಯಾರ್ಯಾರಿಗೂ ಟೊಪ್ಪಿಗೆ ಹಾಕಿ ಇವತ್ತು ಈ ರಾಜ್ಯ ಯುವ ಕಾಂಗ್ರೆಸ್ದಲ್ಲಿ ಹುದ್ದೆಗಳನ್ನು ಪಡೆಯುವ ಸಲುವಾಗಿ ಏನು ಶತಾಗತಾಯ ಪ್ರಯತ್ನ ಮಾಡಕತ್ತಾರ. ಅವರನ್ನು ಮಾತ್ರ ಮುಟ್ಟುಗೋಲು ಹಾಕಿ ದೂರಿಡ್ರಿ. ಅವರು ಏನೇನು ಮಾತಾಡ್ಯಾರ ಹಳಿಯೋದೆಲ್ಲ ನೆನಪು ಮಾಡ್ಕೋರಿ. ಈಗಿರುವಂಥ ಸಿದ್ಧಾಂತ ಉಳ್ಳಂಥ ಪಕ್ಷಾಂತರ ಇಲ್ಲದ ನವ ಯುವಕರು ಏನು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮುಂಚೂಣಿಯಾಗಿ ದುಡಿಯಾಕತ್ತೀರಿ, ನಾವು ಎಲ್ಲವನ್ನ ಅವಲೋಕನ ಮಾಡಿ ನೋಡಕತ್ತೀವಿ. ಅಂಥ ಕಾಂಗ್ರೆಸ್ ಹಿನ್ನೆಲೆ ಉಳ್ಳಂಥ ಮನೆತನದವರಿಗೆ ಮಾತ್ರ ಆ ಯುವಕರನ್ನು ಮುಂದೆ ಕಳಿಸಿ ರಾಜ್ಯದ ನಾಯಕತ್ವ ವಹಿಸ್ರಿ. ಯಾಕಂದರೆ ಕೇವಲ ಬಾಯಿ ಮಾತಿನಿಂದ ವೈರಲ್ ಮಾಡ್ಕೋತು, ಬೆಂಕಿ ಮಾತಾಡ್ಕೋತು, ಇವರನ್ನು ಟೀಕೆ ಟಿಪ್ಪಣಿ ಮಾಡ್ಕೋತು, ತಾನು ಮಾಡಿದ ಅನೇಕ ಹಳೆಯ ಘಟನೆಗಳನ್ನು ನೋಡಿದ್ರೆ ಅದನ್ನು ಬಿಚ್ಚಿಡಬೇಕಾಗ್ತೈತಿ. ಅಂಥ ಘಟನೆಗಳಿಗೆ ಆಸ್ಪದ ಕೊಡಕ್ಕೆ ಹೋಗಬೇಡ್ರಿ. ಒಳ್ಳೆಯ ನಾಯಕನನ್ನು ಆರಿಸ್ರಿ. ರಾಜ್ಯದಲ್ಲಿ ನಿಮಗೆ ಎಂಥ ಒಳ್ಳೆಯ ನಾಯಕ ಬೇಕು, ಎಂಥ ಒಳ್ಳೆಯ ನಾಯಕಿ ನಿಮಗೆ ಬೇಕು. ಯುವ ಕಾಂಗ್ರೆಸ್ ಇವತ್ತು ಶಕ್ತಿಯುತವಾಗಿ ಬೆಳೆಯಲಿಕ್ಕೆ ಭಾರತ ಜೋಡೋದಂಥ ಕಾರ್ಯಕ್ರಮ ಮಾಡಿ ರಾಹುಲ್ ಗಾಂಧಿ ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸಿ ಇವತ್ತು ತಾಕತ್ತು ಮತ್ತು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಿದಂಥ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾನನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಅವರು ಸಹಿತ ಯುವ ನಾಯಕರಾಗಿ ರಾಜ್ಯಾದ್ಯಂತ ಏನು ಹೊರಹೊಮ್ಮಿದಾರ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಅನೇಕರನ್ನು ಅವರು ನಿಂದಿಸ್ಯಾರ. ರಾಹುಲ್ ಸ್ವತಃ ನಿಂತಾನ. ಇವರು ರಾಜ್ಯದಲ್ಲಿ ಅತ್ಯಧಿಕ ಮತಗಳಿಂದ ಆರಿಸಿ ಬರ್ತಾರೆ, ಅದು ಕಟ್ಟಿಟ್ಟ ಬುತ್ತಿ. ಆದರೆ ಇವರಿಗೆ ಹಿನ್ನೆಲೆ ಐತಿ, ಇವರು ಮಾಡುತ್ತಿರುವ ಸಮಾಜ ಸೇವೆ ಐತಿ, ಇವರಿಗೆ ಒಂದು ಶಕ್ತಿ ಐತಿ, ಪಕ್ಷದಲ್ಲಿ ಇವರು ದುಡಿದಿದ್ದಂಥ ಅಪಾರವಾದ ಶ್ರಮ ಐತಿ. ಇವರು ಹೋಗಿ ಕೂಲಿ ಕೇಳಬಹುದು, ಅವರಿಗೆ ಕೂಲಿ ಸಿಕ್ಕೇ ಸಿಗ್ತೈತಿ, ಅಧಿಕಾರ ಸ್ಥಾನ ಸಿಕ್ಕೇ ಸಿಗ್ತೈತಿ. ಇಲ್ಲಿ ವಾಮ ಮಾರ್ಗದಿಂದ ಬಂದಂಥ ಏನೇನೋ ಢೋಂಗಿ ಸೋಂಗುಗಳನ್ನು ಹಾಕಿ ಬಂದವರಿಗೆ ಮಾತ್ರ ಮನಿ ಹಾಕಕ್ಕೆ ಹೋಗ್ಬೇಡ್ರಿ. ಅದು ಕಾಂಗ್ರೆಸ್ಸದ ಸಿದ್ಧಾಂತ ಅಲ್ಲ. ಈ ಕಡಕ ಜವಾರಿ ಕಾಕಾಗ ಅನೇಕ ಯುವಕರು ಫೋನ್ ಮಾಡಿ ಹೇಳಕತ್ತೀರಿ, ಇಂತಿಂಥವರು ಬಂದು ಮನೆ ಬಂದು ನಿಂದ್ರಾಕತ್ತಾರ ಕಾಕ, ಅವ್ರ ಬಗ್ಗೆ ಒಂದು ಸ್ವಲ್ಪ ಎಚ್ಚರ ವಹಿಸು ಅಂತೇಳಿ ನಾ ಎಚ್ಚರಿಕೆ ಕೊಡಾಕತ್ತೀನಿ. ಮಿಕ್ಕಿದ್ದು ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ವಿವೇಚನೆಗೆ. ಹಾಗಾದ್ರೆ ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಾಕನ ಕಡಕ ಚಾನಲ್ ನಂಬರ್ 1 ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಕಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.